ಬೆಂಗಳೂರಲ್ಲಿ ಮಾಜಿ ಇಸ್ರೋ ಉದ್ಯೋಗಿ ನಾಗೇಶ್ವರರಾವ್ 75 ವರ್ಷ ಅನ್ನೋರು ತಮ್ಮ ಪತ್ನಿ ಸಂಧ್ಯಾ ಕಾಲದಲ್ಲೇ 65 ವರ್ಷವರನ್ನು ಟವೆಲ್ನಿಂದ ಕತ್ತು ಬಿಗಿದು ಕೊಲೆ ಮಾಡಿದರಂತೆ. ಅವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಾಗಿರೋದು. ಅವ್ರಿಗೇನೋ ಅನಾರೋಗ್ಯ ಆಗಿತ್ತಂತೆ. ನಾನು ಸತ್ರೆ ನನ್ನ ಹೆಂಡ್ತಿನ ಯಾರು ನೋಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಫಸ್ಟ್ ಹೆಂಡ್ತಿನ ಸಾಯಿಸ್ಬಿಟ್ಟಿದ್ದಾರೆ. ಅದಾದ ನಂತರ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ನೋಡಿದ್ದಾರೆ, ಬಟ್ ಧೈರ್ಯ ಬಂದಿಲ್ಲ. ಹಾಗಾಗಿ ಆಮೇಲೆ ಮಗಳಿಗೇನೋ ಫೋನ್ ಮಾಡಿ ಹೇಳಿದಾರಂತೆ. ಸೊ ಈಗ ಬಂದಿದ್ದಾರೆ, ಇವ್ರನ್ನ ಏನು ಮಾಡ್ತಾರೋ ಗೊತ್ತಿಲ್ಲ, ಅರೆಸ್ಟ್ ಮಾಡಲೇಬೇಕಲ್ವ. ಬಟ್ ಏನು ಅವ್ರದ್ದೇನು ನಡವಳಿಕೆ ನಾವು ಡೌಟ್ ಪಟ್ಟರು ಅದರಿಂದ ಕೊಂದುಬಿಟ್ರು ಅಂತ ಯಾರೋ ಅಂತಿದ್ರು. ಇಲ್ಲ ಆ ಥರ ಅದು ಬೇರೆ ಕೇಸ್ ಸರ್, ಬೇರೆ ಕೇಸ್ ಸರ್. ಓಕೆ ಓಕೆ ಓಕೆ. ಇವ್ರು ಯಾಕೆ ಹಂಗೆ ಮಾಡಕ್ಕೆ ಹೋದ್ರು ಪಾಪ? ಇವ್ರದ್ದು ಅನಾರೋಗ್ಯ ಹಾಳಾಗಿತ್ತಂತೆ ಸರ್, ಸಮಸ್ಯೆ ಆಗಿತ್ತಂತೆ. ಆಯ್ತು, ನೀನು ಪಾರ್ಟಿ ಹೋದ್ರೆ ಆ ಅಮ್ಮ ಅವ್ರ ಪಡೆಗೆ ಅವ್ರು ಇರ್ತಿರ್ಲಿಲ್ವಾ? ನಾನಿಲ್ಲ ಅಂದ್ರೆ ಅವಳು ಬದುಕೋದು ಯಾರು ನೋಡ್ಕೊಳ್ತಾರೆ ಅವಳನ್ನ ಅಂತ ಹೇಳ್ಬಿಟ್ಟು. ಅವ್ರಿಗೂ ಆರೋಗ್ಯ ಇರಲಿಲ್ವಾ? ಅವ್ರು ಚೆನ್ನಾಗಿದ್ರು ಸರ್. ಒಳ್ಳೆ ಪಾರ್ಟಿ. ಏನು ಇವ್ರು ಸಂತೆ ಇಷ್ಟ ಕೆಲಸ ಮಾಡ್ತಿದ್ದಾಗ 24 hours ನಿಮ್ಮ ಹೆಂಡತಿ ಪಕ್ಕದಲ್ಲೇ ಇದ್ರೇನ್ರಿ ನೀವು? ಏನ್ರಿ ರೀ ಪಾಪ ಸಾಯಿಸ್ಬಿಟ್ಟಿದ್ದಾರೆ. ಪೈಜಾಮಾದ ಲಾಡಿ ಬಿಚ್ಚೋದು ಈ ಥರದ್ದೆಲ್ಲ ಮಾಡುವ ಆ್ಯಕ್ಷನ್ಸ್ ಏನಿದೆ ಅದು ರೇಪ್ಗೆ ಸಮಾನವಲ್ಲ ಅಂತ ಅಲಹಾಬಾದ್ ಹೈಕೋರ್ಟ್ ಕೊಟ್ಟಿದ್ದ ತೀರ್ಪನ್ನು ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ ಮತ್ತು ಬಹಳ ತೀಕ್ಷ್ಣವಾದ ಕೆಲವು ಅಭಿಪ್ರಾಯಗಳನ್ನು ಕೊಟ್ಟಿದೆ ಆ ತೀರ್ಪು ಮತ್ತು ವಿಚಾರದ ಬಗ್ಗೆ. ಬಹಳ ತಪ್ಪು ಈ ರೀತಿ ಆಲೋಚನೆ ಮಾಡೋದು, ಈ ಥರ ಜಡ್ಜ್ಮೆಂಟ್ಗಳನ್ನ ತೀರ್ಪುಗಳನ್ನು ಕೊಡೋವಂಥದ್ದು. ಅದಕ್ಕೆ ಆ ರೀತಿ ಮಾಡೋದು ಆರೋಪಿಯ ಮನೋಸ್ಥಿತಿ ಮತ್ತು ಆತ ಮಾಡ್ಕೊಳ್ತಿರೋ ತಯಾರಿಯನ್ನು ತೋರಿಸುತ್ತೆ. ಅದು ರೇಪೆ ಅಂತಲೇ ಪರಿಗಣಿಸ್ಬೇಕು. ಅದನ್ನು ಸಂವೇದನಾಶೀಲತೆ ಮತ್ತು ಸೂಕ್ಷ್ಮ ವಿವೇಚನೆ ಇರಬೇಕು ಅಂತೆಲ್ಲ ಸುಪ್ರೀಂ ಕೋರ್ಟು ಹೇಳಿದೆ. ನನ್ನ ಪ್ರಕಾರ ಸರಿ. ಮೊದಲೇ ಇಂಥ ಕಾನೂನುಗಳಿದ್ದರೂ ಕೇರ್ ಮಾಡದೇ ಇರೋ ಈ ಕಚಡಗಳು ಈ ರೀತಿಯೂ ಇವಕ್ಕೆ ಅವಕಾಶ ಕೊಟ್ಬಿಟ್ರೆ ಇನ್ನೇನೇನು ಮಾಡುತ್ತವೋ. ಹೌದು ಅಲ್ವಾ? ಎಸ್. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 months ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ರಾಜ್ಯಸಭೆಯ 37 ಸ್ಥಾನಗಳಿಗೆ ಮಾರ್ಚ್ 16ನೇ ತಾರೀಕು ಎಲೆಕ್ಷನ್ ನಡೆಯುತ್ತೆ. ಆದರೆ ಕರ್ನಾಟಕದಲ್ಲಿ ಯಾವುದೂ ಇಲ್ಲ. ಆದರೆ ಜೂನ್ನಲ್ಲಿ ಕರ್ನಾಟಕದ್ದು ಚುನಾವಣೆ ಬರುತ್ತೆ. ದೇವೇಗೌಡರು, ಖರ್ಗೆ, BJP ಈರಣ್ಣ ಕಡಾಡಿ, ಕೆ ನಾರಾಯಣ ಅವ್ರದ್ದೆಲ್ಲ ಅವಧಿ ಮುಗಿಯುತ್ತೆ. ಆವಾಗ ಚುನಾವಣೆ ಬರುತ್ತೆ. ಇನ್ನು ಅಂಗಡಿಗೆ ಹೋಗಿ ವಾಪಸ್ ಬರ್ತಾ ಇದ್ದ ಬಾಲಿಕೆಯ ಮೇಲೆ ಬೀದಿ ನಾಯಿಗಳು ದಾಳಿ ಮಾಡಿರೋ ಘಟನೆ ವಿಜಯಪುರ ನಗರದ KSRTC ನಗರದಲ್ಲಿ ಆಗಿರೋದು. ಅನ್ವಿತಾ ಮಲ್ಲಿಕಾರ್ಜುನ್ ಶೆಟ್ಟಿ ಅಂತೇಳಿ 6 ವರ್ಷ ಪಾಪ. ಕಣ್ಣು, ಕೈಕಾಲು, ಬೆನ್ನಿಗೆಲ್ಲ ಗಂಭೀರ ಗಾಯ ಆಗಿಬಿಟ್ಟಿದೆ. ಏನು ತೊಂದರೆ ಇಲ್ಲ. ದಾಳಿ ಮಾಡಿರೋ ನಾಯಿಗಳನ್ನೆಲ್ಲ ಪಟ್ಟಿ ಮಾಡಿ ಮತ್ತು ಪಾಪ ಅದನ್ನೆಲ್ಲ ದತ್ತು ತೊಗೊಳ್ಳೋ ತುಂಬ ಜನ ಮುಂದೆ ಬರ್ತಿದ್ದಾರಂತೆ. ಅವರು ಕೂಡಿ ತೊಗೊಂಡೋಗಿ ನಿಮ್ಮ ಮನೇಲಿ ಸಾಕ್ಕೊಳ್ಳಿಪ್ಪ, ಯಾರಿಗಾರು ಕಚ್ಚಿದ್ರೆ ಸ್ವಲ್ಪ ಮುದ್ದು ಮಾಡಿ ಆ ನಾಯಿನ ಅಂತಂದ್ಬಿಟ್ಟು ನಿಮ್ಮ ಮನೆಗೆ ಕರ್ಕೊಂಡೋಗಿ ನಿಮ್ಮ ಪಾಪುನ ಅದ್ರ ಮುಂದೆ ಬಿಡಿ. ಏನು ಮಾಡ್ತಾವೆ ನೋಡು, ನೆಕ್ಕತ್ತಾ, ಮುದ್ದು ಮಾಡುತ್ತಾ, ಕಚ್ಚತ್ತಾ ನೋಡಿ. ರಾಜಾಜಿನಗರದಲ್ಲಿ ಬೆಳಂಬೆಳಗ್ಗೆ ಬಾರ್ ತೆಗೆದಿದ್ರಂತೆ. ಸುರೇಶ್ ಕುಮಾರ್ ಏನೋ ಓಡಾಡ್ತಿದ್ರಂತೆ ಶಾಸಕರು ನಡಿಗೆಯಲ್ಲಿ. ಹಾಗೇನು ರೀ ಬೆಳಗ್ಗೆ ತೆಗೆದಿದ್ದೀರಿ, ಇದೇನು ಹೂವಿನ ಹಣ್ಣಿನ ಅಂಗಡಿನೇನು ರೀ, ಅದಕ್ಕೆ ಟೈಮ್ ಇಲ್ವೇನು ರೀ, ಬಾಗ್ಲಾಕ್ರಿ ಆಮೇಲೆ ಬಾಗ್ಲಾಕ್ಸ್ಬಿಟ್ರಂತೆ. ಅಂಗಡಿ ಮಾಲೀಕ ತಪ್ಪು ಮಾಡಿದ್ರೆ ನೀವು ಬಾಗ್ಲಾಕ್ಬಾರ್ದಾಗಿತ್ತು, ಹೇಳಬೇಕಿತ್ತು. ಸರ್, ನಾನು ಖರ್ಚು ನನಗೆ ಎಷ್ಟಿದೆ ಅಂದರೆ ಅಲ್ಲಿ ಕೊಡಬೇಕು, ಇಲ್ಲಿ ಕೊಡಬೇಕು, ಇಲ್ಲಿ ಕೊಡಬೇಕು, ಅಲ್ಲಿ ಕೊಡಬೇಕು, ಅಲ್ಲಿ ಕೊಡಬೇಕು, ಇಲ್ಲಿ ಕೊಡಬೇಕು. ಇದೆಲ್ಲ ಹೆಂಗೆ ಸಾರ್ ರಿಕವರಿ ಮಾಡಲಿ 24/7 ರನ್ ಮಾಡಿದಿದ್ರೆ ಅಂತ. ಆಮೇಲೆ ಅಮೃತ ಸರ್ ನಾನು ಕೊಡ್ತಿರೋದು, ಸರ್ಕಾರಗಳ ಥರ ನಾನು ವಿಷ ಕೊಡ್ತಿದ್ದೀನಾ ಸರ್? ಅಲ್ಲ, ಬಜೆಟು ಕಡಿಮೆ ಇದೆಯಲ್ಲ ಸರ್, ಹೆಂಗಾದ್ರೂ ಸರ್ಕಾರಕ್ಕೆ ಬೊಕ್ಕಸ್ ತುಂಬಬೇಕು. ಏನು ಸುರೇಶ್ ಕುಮಾರ್ಗೆ ಅರ್ಥ ಆಗಲ್ಲ, ಅವ್ರಿಗೆ ಗುಂಡು ಹಾಕಲ್ಲ, ಅವ್ರಿಗೆ ಅರ್ಥವಾಗಲ್ಲ, ಅವ್ರಿಗೆ ಏನು ಅರ್ಥವಾಗತ್ತೆ ಅವ್ರಿಗೆ. ಎಸ್. ಇನ್ನು ಸಾರ್ವಜನಿಕ ಸ್ಥಳದಲ್ಲಿ ಗಾಳಿಯಲ್ಲಿ ಗುಂಡು ಹಾರಿಸಿ ಯುವಕರು ಪುಂಡಾಟಿಕೆ ಮೆರೆದಿರುವ ಘಟನೆ ರಾಯಚೂರಿನ ದೇವದುರ್ಗದ ಹೊಸೂರು ಸಿದ್ದಾಪುರ ಗ್ರಾಮದಲ್ಲಾಗಿರೋದು. ಯಲ್ಲಮ್ಮ ದೇವಿ ಉತ್ಸವ ಆಚರಣೆ ವೇಳೆ ಮೆರವಣಿಗೆಯಲ್ಲಿ ಬಂದೂಕುಗಳ ಬಳಕೆಯನ್ನು ಮಾಡಿದ್ದಾರೆ. ಅದೊಂದು ರೋಗ. ಬಂದೂಕನ್ನು ಏನಕ್ಕೆ ತಗೊಂಡಿದ್ದೀನಿ ಅನ್ನೋದನ್ನು ಮರೆತು ಉಳಿದ ಎಲ್ಲ ಟೈಮಲ್ಲಿ ಯೂಸ್ ಮಾಡೋ ರೋಗ ಅದು. ಶೋ ಆಫ್ ಮತ್ತು ಕೊಬ್ಬು, ಶೋ ಆಫ್. ಬಾಲಿವುಡ್ ನಟ ಸಲ್ಮಾನ್ ಖಾನ್ ಅವರ ತಂದೆ ಸಲೀಂ ಖಾನ್ ಅವ್ರದ್ದು ಆರೋಗ್ಯ ಏರ್ಪೇರಾಗಿತ್ತಂತೆ. ಆಸ್ಪತ್ರೆಗೆ ಸೇರಿಸಿದ್ರಂತೆ. ಈಗೇನು ಶಸ್ತ್ರಚಿಕಿತ್ಸೆ ಮಾಡಿದಾರಂತೆ, ಚೆನ್ನಾಗಿದ್ದಾರಂತೆ ಈಗ. 90 ವರ್ಷ. ಓಹೋ, ಹೌದಾ? 90 ವರ್ಷ. ಓ, ಸರಿ ಸರಿ ಸರಿ, ಆಯಿತು. ಸರಿ, ಒಂದು ಕೊನೆ ವಿರಾಮ ತಗೊಂಡು ವಾಪಸ್ ಬಂದು ಉಳಿದ ಸುದ್ದಿಗಳು ಏನಿದೆ ಅನ್ನೋದನ್ನು ನೋಡೋಣ.